ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಆಷಾಢ ಸ್ಟಾರ್ಟ್ ಆಗಿದೆ, ಇನ್ನೇನು ಮುಗಿಯೋಕ್ಕೂ ಬಂತು ಅನ್ಕೊತೀನಿ. ಇನ್ನೊಂದು ಮಂಗಳವಾರ. ಊಟ ಓವರ್. ನಮ್ಮ ಶಮ್ಮು ನೋಡ್ರೆ ಅವನಿಗೂ ವಿಡಿಯೋ ಎಕ್ಸೈಟ್ಮೆಂಟ್ ನೋಡಿ ಹೇಗೆ ರೆಡಿ ಆಗಿದ್ದಾನೆ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್, ಡೆಸ್ಟಿನೇಷನ್ ಅನ್ಬೋದು. ಅಂದರೆ ಹೆಣ್ಮಕ್ಳು ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಏನಿರ್ಬೋದು ಗೆಸ್ ಮಾಡಿ, ನಾನು ಅಲ್ಲಿ ಹೋದಾಗೆ ತೋರಿಸ್ತೀನಿ ನಿಮಗೆ. ಆಫ್ಟರ್ 2 ಇಯರ್ಸ್ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಇರುತ್ತಲ್ಲ ಸಣ್ಣ ಪುಟ್ಟ ಇರಿಸು ಮುನ್ಸು, ಕಿತ್ತಾಡೋದು, ಜಗಳ ಆಡೋದು, ಮತ್ತೆ ಒಂದಾಗೋದು, ಮತ್ತೆ ಕಿತ್ತಾಡೋದು, ಮತ್ತೆ ಒಂದಾಗೋದು, ಬರೀ ಇದೆ ಜೀವನ ಅಂದಮೇಲೆ. ಅಟ್ ದ ಎಂಡ್ ಏನಪ್ಪ ಅಂದರೆ ಲಾಸ್ಟಿಗೇನು ಹೊತ್ಕೊಂಡು ಹೋಗಲ್ಲ ನಾವು. ಎಲ್ಲರ ಜೊತೆನೇ ಚೆನ್ನಾಗಿದ್ದರೆ ಮುಗೀತು, ಹೌದಾ? ಅದೇ ಫೈನಲ್ ಅಷ್ಟೇ ಹೇಳ್ಬೋದು. ಸೊ ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ತೋರಿಸ್ತೀನಿ ಬನ್ನಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಅವರ ಮನೆ ತೋರಿಸ್ತಿರೋದು ನಾನು. ಮನೆ ಅಂದ ತಕ್ಷಣವೇ ಗೊತ್ತಾಗಿರಬೇಕು ನಿಮಗೆ. ಗೆಸ್ ಮಾಡಿ ಬನ್ನಿ ಹೋಗೋಣ ಅಂತೆ. ಮನೆಯಲ್ಲಿ ಪೂಜೆ ಇದೆ. ಸೊ ಅಣ್ಣ ಬೆಳಗ್ಗೆ ಫೋನ್ ಮಾಡಿದ್ದ ನನಗೆ, ನಿನ್ನೆ ಬೆಳಗ್ಗೆನೆ ಬಾ ಅಂತ. ಸೊ ಹೋಗ್ತಾ ಇದ್ದೀನಿ. ನೋಡ್ಬೋದು ನನ್ನ ಮುಖದಲ್ಲಿ ಎಕ್ಸೈಟ್ಮೆಂಟ್ ಎಷ್ಟಿದೆ ಅಂತ. ಬನ್ನಿ ಹೋಗೋಣಂತೆ. ನಾನು ಫಸ್ಟು ಶಮ್ಮು ಹೋಗ್ತೀವಿ, ಆಮೇಲೆ ಜಗನಿಗೆ ಸ್ಕೂಲಿಂದ ಅಲ್ಲಿಗೆ ಪಿಕ್ ಮಾಡ್ತೀನಿ. ಬನ್ನಿ ಹೋಗೋಣಂತೆ. ಹೇಗೆಲ್ಲ ನಡೆಯುತ್ತೆ ಪೂಜೆ ಎಲ್ಲ ತೋರಿಸ್ತೀನಿ ನಿಮಗೆ, ಬನ್ನಿ. ನೋಡಿ ಫ್ರೆಂಡ್ಸ್, ಹಾಯ್ ಹಾಯ್ ಹಾಯ್. ಹೋಗೋಣ, ನಡಿ ಹೋಗೋಣ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ಆವಾಗಲೇ ವಿಡಿಯೋನಲ್ಲಿ ಹೇಳ್ದಂಗೆ ನಾನು ನನ್ನ ತವರ ಮನೆಗೆ ಬಂದಿದ್ದೀನಿ. ನೋಡಿ ನಮ್ಮ ಅತ್ತಿಗೆ ಶೋಕೇಶ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಇಲ್ಲಿ ದೊಡ್ಡ ಸಾಯಿಬಾಬಾ ಪೋಸ್ಟರ್ ಇದೆ. ಇವ್ರು ನೋಡಿ ನನ್ನ ಅಪ್ಪಾಜಿ. ನಮಗೆ ಬಿಟ್ಟು ಒಂದು 12-13 ವರ್ಷ ಆಯ್ತೇನೋ ನಮಗೆ ಬಿಟ್ಟು ಹೋಗಿ. ಇದು ನೋಡಿ ನಮ್ಮ ಅಣ್ಣ ಲವ್ ಬರ್ಡ್ಸ್ನ ತಂದಿದ್ದಾನೆ. ನಮ್ಮ ಶಮ್ಮ ನೋಡ್ತಾ ಇದ್ದಾನೆ ಏನಿದು ಅಂತ. ತುಂಬ ಕ್ಯೂಟಾಗಿತ್ತದು ನೋಡಿ. ಇದು ಫುಲ್ಲು ದೊಡ್ಡ ಹಾಲು, ಸೋಫಾ ಹಾಕಿದ್ದಾರೆ. ಅಲ್ಲಿದೆ ಅಲ್ಲ, ಅದು ಅಣ್ಣನ ರೂಮು. ಇದು ಅಣ್ಣನ ರೂಮು, ಈ ಕಡೆ ಅಮ್ಮನ ರೂಮು. 2 BHK ಹೋಮ್ ಇದು. ತುಂಬ ಚೆನ್ನಾಗಿದೆ ಮನೆ ಮಾತ್ರ, ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲಿ ನೋಡಿ ನನ್ನ ಜಗನಿಗೆ ಕರ್ಕೊಂಡು ಬಂದೆ ಸ್ಕೂಲಿಂದ. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ನಾನು ಇಲ್ಲಿ ನೋಡಿ ಜಗನ್ನು ಲವ್ ಬರ್ಡ್ಸಿಗೆ ಕೊತ್ತಂಬರಿ ತಿನ್ನಿಸ್ತಾ ಇದ್ದಾನೆ. ಅದಕ್ಕೆ ಹೆಂಗೆ ಗೊತ್ತಾಗುತ್ತೋ ಏನೋ, ಎಷ್ಟು ಸೂಕ್ಷ್ಮ ಇರ್ತವೆ ಫ್ರೆಂಡ್ಸು. ನಮ್ಮ ಪರಮ್ಮ ತೇಜಸ್ ಬಂದ ತಕ್ಷಣ ಕೂಗ್ತವೆ ನೋಡ್ರಿ. ಮಮ್ಮಿ ಮನೆ ದೇವ್ರ ಮನೆ ಇದು. ಎಲ್ಲ ಪೂಜೆಗೆ ರೆಡಿ ಮಾಡಿದರು. ಇಲ್ಲಿ ಆಷಾಢದಲ್ಲಿ ಮಂಗಳವಾರ ಈ ಥರ ನಮ್ಮದ್ರಲ್ಲಿ ನೈವೇದ್ಯ ಮಾಡಿ, ಇದು ಮಮ್ಮಿ ಮನೆ ದೇವರು ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಂತ, ಬಳ್ಳಾರಿ ಹತ್ರ ಬಿಸ್ನಳ್ಳಿಯಲ್ಲಿ ಇರೋದು. ನಾನು ಲಾಸ್ಟ್ ಇಯರ್ ವ್ಲಾಗ್ ಹಾಕಿದ್ದೆ, ನೀವು ನೋಡ್ಬೋದು. ಲಾಸ್ಟ್ ಇಯರು ನಾನು ಅಲ್ಲಿ ಹೋದಾಗ ಹಾಕಿದ್ದೆ. ಅಲ್ಲಿ ಆ ದೇವ್ರಿಗೆ ಇವತ್ತು ಪೂಜೆ ಮಾಡ್ತಿರೋದು. ಇದು ಅಡುಗೆ ಮನೆ, ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿದೆ ನೋಡಿ. ಇವನು ನೋಡಿ ನನ್ನ ಅಣ್ಣ ಹಾಯ್ ಮಾಡ್ತಿದ್ದಾನೆ. ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಬಂದಿದ್ದಾನೆ ಅಣ್ಣ. ಅದಕ್ಕೆ ಆ್ಯಕ್ಚುಲಿ ಈ ಪೂಜೆ ಗಡ್ಬಡಿಯಲ್ಲಿ ರೆಡಿ ಆಗಿದ್ದಿಲ್ಲ. ರೆಡಿ ಆದರೆ ಇನ್ನೂ ಚೆನ್ನಾಗಿ ಕಾಣ್ತಾರೆ. ಅಂದರೆ ಪೂಜೆ ಇತ್ತಲ್ವಾ, ಸೊ ಗಡ್ಬಡಿ ಅಡುಗೆ ಮಾಡೋದು ಎಲ್ಲ ಮಾಡೋದ್ರಲ್ಲಿ ಮಮ್ಮಿನೂ ಅಷ್ಟೇ ಏನೂ ರೆಡಿನೇ ಆಗಿದ್ದಿಲ್ಲ. ಸಿಂಪಲ್ಲಾಗಿ ಹಾಗೆ ಮನೇಲಿ ಹೇಗಿರ್ತಾರೋ ಹಾಗೆ ವಿಡಿಯೋನ ಮಾಡ್ತಿರೋದು ನಾನು. ಅಣ್ಣ ಪೂಜೆ ಮಾಡ್ತಿದ್ದಾನೆ. ಈ ಪೂಜೆ ಗಂಡ್ಮಕ್ಳೇ ಮಾಡೋದು ಯೂಶ್ವಲಿ ನಮ್ಮ ಮನೆಯಲ್ಲಿ. ಯಾರು ಜೆಂಟ್ಸ್ ಇರ್ತಾರಲ್ಲ ಅವರೇ. ಅಪ್ಪಾಜಿನೇ ಮುಂಚೆ ಎಲ್ಲ ಮಾಡ್ತಿದ್ರು, ಮತ್ತು ಅಪ್ಪಾಜಿ ಇಲ್ದಾಗ, ಈಗ ಅಪ್ಪಾಜಿ ನಮಗೆ ಬಿಟ್ಟೋಗಿ 13 ಇಯರ್ಸ್ ಆಯ್ತಲ್ವ. ಅಪ್ಪಾಜಿ ಹೋದಾಗಿಂದನೂ ಅಣ್ಣನೇ ಮಾಡ್ತಿದ್ದಾನೆ ನೋಡಿ. ಅಂದರೆ ಇವ್ರ ಮನೆಯಲ್ಲಿ ಮಂಗಳವಾರ
ಜಸ್ಟ್ ಮಟನ್ ತಂದು ಈ ಥರ ಪೂಜೆ ಮಾಡ್ತಾರೆ. ಬಟ್ ಆಷಾಢದಲ್ಲಿ ಮಾತ್ರ ಎಲ್ಲ ಫುಲ್ ಸೆಟ್ಟು ಅದು ಏನಿರುತ್ತಲ್ಲ ಕುರಿದು ಅತ್ತಿಗೆ ಆಮೇಲೆ ಹೇಳ್ತಾರೆ ಅದೇನೇನೋ ಪೂಜೆ ಸೆಟ್ಟು ಅದೆಲ್ಲ ತಂದು ಮಾಡೋವಂಥದ್ದು. ನಮ್ಮ ಮರಾಠೀಸಲ್ಲಿ ಎಲ್ಲರೂ ಮಾಡೇ ಮಾಡ್ತೀವಿ ಈ ಪೂಜೆ. ಮರಾಠೀಸಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತೀವಿ. ನೋಡಿ ಮನೆಯಲ್ಲೆಲ್ಲ ಮಾಡ್ತಿದ್ದೆ. ನಮ್ಮ ಜಗನು ಅಣ್ಣನಿಂದೆ ಹೋಗಿ ಹೋಗಿ ಅದು ಲೋಬಾನ ಹಾಕ್ತಾ ಇದ್ದಾನೆ. ನಾನು ಹೇಳಿದ್ನಲ್ಲ ಆವಾಗಲೇ 2 ವರ್ಷ ಆಗಿತ್ತು ಅಣ್ಣನ ಮನೆಗೆ ಹೋಗ್ಲಿಲ್ಲಂಗೆ, ಅಮ್ಮನ ಮನೆಗೆ ಹೋಗ್ಲಿಲ್ಲಂಗೆ. ಇರುತ್ತಲ್ಲ ಇರಿಸು ಮುರುಸು ಅದೆಲ್ಲ ಇದ್ದಿದ್ದೆ ಕಾಮನ್ನು. ಅಣ್ಣ ಫೋನ್ ಮಾಡಿದ್ದ ಬಾ ಪೂಜೆಗೆ ಅಂತ. ಸೊ ನಮ್ಮ ಮನೆಯವರು ಹೋಗ್ಬಾ ಹೋಗು ತವ್ರ ಮನೆ ಕಳ್ಕೊಳಕ್ಕಾಗಲ್ಲ ಅಂತೇಳಿ ಕಳಿಸಿದ್ರು. ಸೊ ಹೋಗಿ ಬಂದೆ. ಇವರೇ ನೋಡಿ ನಮ್ಮಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಪುಟ್ಟ ಫ್ಯಾಮ್ಲಿ ಹೇಗಿದೆ ಅಂತ. ನನ್ನ ತವ್ರ ಮನೆಯಲ್ಲಿ ಇವರೆಲ್ಲರೂ ಇರೋದು. ಅಣ್ಣ ಮಾಡ್ತಿದ್ದಾನೆ ನೋಡಿ ಪೂಜೆ. ನಾನು ಫಾಸ್ಟ್ ಫಾರ್ವರ್ಡಿಗೆ ಇಟ್ಟಿದ್ದೀನಿ, ಯಾಕಂದರೆ ಅದೇ ರಿಪೀಟ್ ಆಗುತ್ತಲ್ಲ. ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡ್ಗೆ ಇಟ್ಟಿದ್ದೀನಿ. ಅತ್ತಿಗೆನೂ ಆರತಿ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡ್ರಿ. ತುಂಬ ಚೆನ್ನಾಗಾಯ್ತು ಅವತ್ತಿನ ದಿನ. ಮಸ್ತಾಗಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬ ವರ್ಷನೇ ಆಗಿತ್ತು. ಹೊಟ್ಟೆ ತುಂಬ ಮಸ್ತಾಗಿ ಅತ್ತಿಗೆ ಮಸ್ತ್ ಅಡುಗೆ ಮಾಡಿದರು. ಊಟ ಮಾಡಿದೆ, ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ತೋರಿಸ್ತೀನಿ ಬನ್ನಿ ನೋಡಿ. ಅಣ್ಣ ಅತ್ತಿಗೆ ಇಬ್ಬರು ಆರತಿ ಮಾಡ್ತಾ ಇದ್ದಾರೆ ನೋಡಿ. ಪೂಜೆ ಮಾಡ್ತಾ ಇದ್ದಾನೆ ಅಣ್ಣ. ಆ್ಯಕ್ಚುಲಿ ಈ ವಿಡಿಯೋ ನಿಮ್ಮ ಹತ್ರ ಬರಲಿಕ್ಕೆ ತುಂಬಾ ಲೇಟಾಗಿದೆ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಊರಿಗೆ ಹೋಗುವಂಥ ಸಂದರ್ಭಗಳು ಭಾಳ ಇದ್ದವು. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹಾಕ್ತೀನಿ. ಹುಬ್ಳಿಗೆ ಹೋಗಿದ್ದೆ, ಬೆಂಗಳೂರಿಗೆ ಹೋಗಿದ್ದೆ. ಸೊ ಆ ಗಡ್ಬಡಿಯಲ್ಲಿ ನನಗೆ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಸ್ವೀಕಾರ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಸ್ಗೆ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನಮ್ಮ ವಿಡಿಯೋಸ್ ಮೇಲೆ ಫ್ರೆಂಡ್ಸ್. ನೋಡಿ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ. ಇದೇ ಥರನೇ ಎವ್ರಿ ಇಯರು ಮಾಡೋದು. ಅಖಂಡಾಗಿ ಎಲ್ಲ ತಗೊಂಬಂದು ಆರತಿ ಮಾಡ್ತೀವಿ. ಹೇಳಿದ್ನಲ್ಲ ಇವ್ರ ಮನೆಯಲ್ಲಿ ವಾರ ವಾರನೂ ಇದೇ ಥರನೇ ಮಾಡ್ತಾರೆ. ಬಟ್ ಮಟನ್ ತಂದು ಮಾಡ್ತಾರೆ. ಮಟನ್ನೇ ಇರಬೇಕು, ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ ಎಲ್ಲ ನಡೆಯೋದಿಲ್ಲ. ಮಟನ್ನೇ ಆಗಬೇಕು ದೇವರಿಗೆ. ಅದೇ ಥರನೇ ನಡೆಸ್ಕೊಂಡು ಬಂದಿರೋದು ಮುಂಚೆಯಿಂದನೂ. ಇದೇ ಪದ್ಧತಿ ನಮ್ಮ ಮಮ್ಮಿ ಮನೇಲಿರೋದು. ಮುಂಚೆ ಎಲ್ಲ ಅಲ್ಲಿ ನಾನು ಬಳ್ಳಾರಿ ಹತ್ರ ಬಿಸ್ನಳ್ಳಿ ತೋರಿಸಿದ್ನಲ್ಲ ಲಾಸ್ಟ್ ಇಯರು, ಅಲ್ಲಿ ಕುರಿ ಇದು ಮಾಡಿ 2 ಜೋಡಿ ಕುರಿನ ಇದು ಮಾಡಿ ಮಾಡ್ತಾಯಿದ್ರು ಪೂಜೆ ಎಲ್ಲ. ಅದೂ ನೆಕ್ಸ್ಟ್ ಇಯರು ಏನಾದರೂ ಪೂಜೆ ಮಾಡಿದರೆ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ, ನೋಡ್ತೀರಾ ಅಂತ. ನೋಡಿ ಅಣ್ಣ ಗೋಲುಗೆ ಮಂಗಳಾರತಿ ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ಇದರಲ್ಲಿ ತುಂಬಾ ನಂಬಿಕೆ ಪವಾಡಗಳು ತುಂಬಾ ಇದೆ ಫ್ರೆಂಡ್ಸ್. ನಾವಂತೂ ಮರಾಠೀಸಲ್ಲಿ ಈ ಆರತಿ ಮಾಡೇ ಮಾಡ್ತೀವಿ ಎಲ್ಲರೂ. ನನಗೆ ನೋಡಿ ನಮ್ಮ ಮನೆಯಲ್ಲಿ ಈ ಸತಿ ನಾನು ಮಾಡಿಲ್ಲ, ಆದರೂ ನನಗೆ ದೇವರು ಬಿಟ್ಟಿಲ್ಲ ಈ ಪ್ರಸಾದ ಕೊಡಲಿಕ್ಕೆ. ನೋಡಿ 2 ವರ್ಷ ನಾನು ಹೋಗಿಲ್ಲ ಅಂತ ಹೇಳಿದೆ, ಆದರೂ ಇದೇ ಟೈಮಿಗೆ ತವ್ರ ಮನೆಗೆ ಹೋಗಿ ಇದು ಪ್ರಸಾದ ತೊಗೋಬೇಕು ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಅದು ನಮ್ಮ ಮನೆಯವರು ಹ್ಞೂ ಅಂತ ಹೇಳಿ ಕಳಿಸಿದ್ದು, ಅಣ್ಣ ಫೋನ್ ಮಾಡಿದ್ದು ಎಲ್ಲ ಒಂಥರ ಕೋಇನ್ಸಿಡೆನ್ಸ್ ಥರನೇ ಆಯಿತು. ತುಂಬಾ ಖುಷಿ ಆಗ್ತಾಯಿದೆ. ಈ ದೇವರು ನಮಗೆ ಯಾವತ್ತೂ ಕೈ ಬಿಡಲ್ಲಪ್ಪ ಅಂತ ಒಂದೇನೋ ನಂಬಿಕೆ. ನೋಡಿ ನಾನು ಆರತಿ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ನಂಬಿಕೆ ವಿಶ್ವಾಸದಿಂದನೇ ನಾವು ಇದು ಎಲ್ಲ ಪೂಜೆಗಳು ಎಲ್ಲ ಮಾಡೋದು. ನಾವು ದುರ್ಗಮ್ಮಂದು ಹೆಂಗೆ ಮಾಡ್ತೀವಲ್ಲ ಅದೇ ಥರನೇ ಸೇಮ್. ಅಣ್ಣ ಎಲ್ಲರಿಗೂ ಭಂಡಾರ ಹಚ್ತಾ ಇದ್ದಾನೆ ನೋಡಿ. ಇವಾಗ ನನಗೂ ಹಚ್ತಾನೆ. ಯಾವಾಗಲೂ ಅಷ್ಟೇ ನಮ್ಮ ಪಪ್ಪ ಆದ್ರೂ ಪೂಜೆ ಆದ ತಕ್ಷಣ ಭಂಡಾರ ಹಚ್ಚೋದು.
ಅದೇ ಅಣ್ಣನೂ ರೂಢಿ ಮಾಡ್ಕೊಂಡಿರೋದು ನೋಡಿ. ಈಗ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಪೂಜೆ ಮುಗಿಸ್ಕೊಂಡು ನಾವು ಊಟಕ್ಕೆ ರೆಡಿ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಎಲ್ಲ ಅತ್ತಿಗೆ ಎಲ್ಲ ರೆಡಿ ಮಾಡಿದ್ದಾರೆ. ಅಮ್ಮನೂ ಎಲ್ಲ ಅತ್ತಿಗೆಗೆ ಹೆಲ್ಪ್ ಮಾಡ್ತಾರೆ. ಫುಲ್ ಎಲ್ಲ ಮೇಯ್ನ್ಲಿ ಅತ್ತಿಗೆನೇ ಎಲ್ಲ ಮಾಡೋದು ನೋಡ್ರಿ. ಪೂಜೆ ಮುಗಿಸ್ಕೊಂಡು ಹಾಗೆ ಎಲ್ಲರೂ ಕೂತ್ಕೊಂಡ್ವಿ. ನೋಡಿ, ಮನೆ ಮಾತ್ರ ತುಂಬ ಚೆನ್ನಾಗಿದೆ. ನೀವು ನೆಕ್ಸ್ಟ್ ವ್ಲಾಗಲ್ಲಿ ಅಣ್ಣನ ಮನೆ ಟೂರು ಬೇಕಿದ್ದರೆ, ಹೋಮ್ ಟೂರು ಕಮೆಂಟ್ ಮಾಡಿ ತಿಳಿಸಿ. ನಾನು ಗಣೇಶ ಹಬ್ಬಕ್ಕೆ ಹೋದಾಗ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವನು ನೋಡಿ ನನ್ನ ಅಣ್ಣನ 2ನೇ ಮಗ ಪರಮ್ಮು. ನಮ್ಮ ಗೋಲು ಅಂತೂ ಪರಮ್ ತೇಜಸ್ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಇನ್ನೂ ಬಂದಿಲ್ಲ, ಬರೋ ಪುರ್ಸೊತ್ತಿಲ್ಲ. ಆ ಲವ್ ಬರ್ಡ್ಸ್ಗಳು ಹೆಂಗೆ ಕೂಗ್ತಾ ಇದ್ವು ಅವ್ನ ವಾಯ್ಸ್ ನೋಡಿ ಪರಮಿಂದು ಅಂದರೆ ಅದು ಕ್ಯಾಪ್ಚರ್ ಮಾಡಿಕೊಂಡೆ ನಾನು, ಬಟ್ ವಾಯ್ಸ್ ಡಿಸ್ಟರ್ಬೆನ್ಸ್ ತುಂಬ ಇತ್ತು ಅಂತ ಹಾಕಲಿಲ್ಲ ನೋಡಿ. ಇವರು ಪರಮು, ತೇಜಸ್ಸು, ಗೋಲು ಮಾತ್ರ ಎಷ್ಟು ಬಾಂಡಿಂಗ್ ಇದೆ ಅವರಲ್ಲಿ ಅಂದರೆ, ಅದು ಎಷ್ಟೇ ದಿನ ಅವ್ರು ಬಿಟ್ಟಿದ್ರೂ ಸೇಮ್ ಬಾಂಡಿಂಗ್ ಕಂಟಿನ್ಯೂ ಮಾಡ್ತಾರೆ. ಅದೇ ಖುಷಿಯಾಗುತ್ತೆ ಅವ್ರನ್ನ ನೋಡಲಿಕ್ಕೆ. ಯಾಕಂದರೆ ಎಲ್ಲ ಸೇಮ್ ಏಜೆ. ಪರಮ್ಮು ಮತ್ತು ಗೋಲು ಸೇಮ್ ಏಜೆ, ಬರೀ 2 ತಿಂಗಳು ಡಿಫ್ರೆನ್ಸು. ಅವ್ನಿಗೆ ಏನೇನು ಮಾಡ್ಯಾರ ಹೇಳ್ರಿ ನೋಡಿ ಹೇಳ್ತು. ಇದು ಎಲ್ಲ ಇದ್ರದ್ದು ಆರತಿ, ಕುರಿದು ಆರತಿ, ಕಿಡ್ನಿ, ಲಿವರು, ಹಾರ್ಟು ಎಲ್ಲಾನು ಬಂತು ಸೆಟ್. ಇದು ಚಪಾತಿ, ಇದು ಪೂಜೆಗೋಸ್ಕರನೇ ನಮಗೆ ಪೂಜೆಗೋಸ್ಕರನೇ ಮೇನ್ ಮಾಡೋದು ಇದು. ಆಮೇಲೆ ಹೆಚ್ಚಿ ಚಾಪ್ಸ್ ಅಂತ ಮಾಡಿದ್ವಿ. ಇದು ಚಪಾತಿ. ಇದು ಮಟನ್ ಶೇರ್ವಾ. ಓಕೆ, ಇದರದ್ದೇ ಇದು ಗ್ರೇವಿ ಮಾಡಿರೋದ. ಇದು ಆರ್ತಿಗೆ ಏನ್ ಮಾಡಿರ್ತೇವಲ್ಲ ಅದು ಅದೇ ಡ್ರೈ ಚಾಪ್ಸ್ ಗತೆ ಡ್ರೈ ಮಾಡಿ. ಡ್ರೈ. ಇದು ಕುಷ್ಕಾ ರೈಸ್. ಓಕೆ, ಬರ್ರಿ, ಹೊಟ್ಟೆ ಭಾಳ ಹಸ್ದೈತಿ, ಫಸ್ಟ್ ಊಟ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಎಷ್ಟು ವೆರೈಟಿ ಮಾಡಿದ್ದಾರೆ ಅಂತ. ಅವರಿಗೂ ತುಂಬಾ ಇಂಟ್ರೆಸ್ಟು ನನ್ನ ವಿಡಿಯೋನಲ್ಲಿ ಮಾತಾಡೋಕ್ಕೆ, ನನ್ನ ವಿಡಿಯೋನಲ್ಲಿ ಹೇಳಲಿಕ್ಕೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಅಲ್ವಾ. ಊಟ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟು ಸೂಪರ್ 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 ಆಗಿತ್ತು. ತುಂಬ ದಿನವೇ ಆಗಿತ್ತು ನಾನು ಮಟನ್ ಅದು ಫೀಲ್ ತುಂಬ ಚೆನ್ನಾಗಿತ್ತು. ಊಟ ಮಾಡಿ ಚೆನ್ನಾಗಿ ಅನ್ನಿಸ್ತು. ಪರಮ್ ನೋಡಿ ನನ್ನ ಪಕ್ಕ ಬಂದು ಕೂತ್ಕೊಂಡಿದ್ದಾನೆ. ಈಗ ತೇಜಸ್ ಬಂದ ಅನ್ಕೊತೀನಿ. ಇಲ್ಲ, ಅಮ್ಮನೂ ಅತ್ತಿಗೆ 2 ವರ್ಷದಲ್ಲಿ ಎಷ್ಟು ಸೀರೆಗಳು ಸ್ಟಾಕ್ ಇದ್ವೋ ರೀಸೆಂಟಾಗಿ ತೊಗೊಂಡಿದ್ದು ಎಲ್ಲ ತಂದು ತೋರಿಸ್ತಾ ಇದ್ದರು. ಅಮ್ಮಂಗೆ ರಿಲೇಷನ್ಸ್ ಎಲ್ಲ ಮಾಡಿರೋದು, ಕೊಟ್ಟಿರೋದು ಸೀರೆ ಇರ್ತಾವಲ್ಲ ಫಂಕ್ಷನ್ಸಿಗೆಲ್ಲ ಹೋದಾಗ. ಆಮೇಲೆ ಅತ್ತಿಗೆ ತೊಗೊಂಡಿದ್ದ ಸೀರೆಗಳು ಎಲ್ಲ ತೋರಿಸ್ತಾ ಇದ್ದರು, ನೋಡು ಅಂತ. ಹಾಗೆ ವಿಡಿಯೋನ ಮಾಡಿಕೊಂಡೆ ನಾನು. ನೋಡಿ, ಇದು ನಮ್ಮ ಚಂದು ಮಾಮ ಮಾಡಿದ್ದಂತೆ ಸೀರೆ ನನ್ನ ಕೈಯಲ್ಲಿದೆ ಅಲ್ಲ. ನಾನು ಅಂದೆ, ಅಮ್ಮ ಗಣಪತಿ ಹಬ್ಬಕ್ಕೆ ನಾನು ಉಟ್ಕೊಂಡು ನಿನಗೆ ಮತ್ತೆ ತಂದು ಕೊಡ್ತೀನಿ ಕೊಡು. ನನಗೆ ಭಾಳನೇ ಇಷ್ಟ ಆಯ್ತು, ಅದು ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಮಮ್ಮಿಗೆ ಕೇಳಿ ಆ ಸೀರೆ ನಾನೇ ತಗೊಂಡು ಬಂದೆ. ಇದು ನನ್ನ ಅತ್ತಿಗೆದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಮೊನ್ನೆ ಚೆನ್ನೈ ಶಾಪಿಂಗ್ ಮಾಲಲ್ಲಿ ತೊಗೊಂಡಿದ್ದಾರೆ. ಮಸ್ತಿದೆ, ಸಾಫ್ಟಾಗಿದೆ ಫ್ರೆಂಡ್ಸ್. ಜಸ್ಟ್ 600 ರುಪೀಸ್ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ ನೋಡಿ. ಇನ್ನೊಬ್ಬನು ಬಂದ, ತೇಜಸ್ ಬಂದ. ನಿನ್ನ ಫೇವ್ರೆಟ್ ಫ್ರೆಂಡ್ ಅಂದರೆ ತೇಜಸ್. ಪರಮ್ಕಿನ ತೇಜಸ್ ತುಂಬ ಇಷ್ಟ. ನೋಡಿ, ಇವನಿಗೂ ಫುಲ್ಲು ಆಶ್ಚರ್ಯ. ಅಣ್ಣ ಹೇಳ್ತಿದ್ನಂತೆ, ಏನೋ ಸರ್ಪ್ರೈಸ್ ಇದೆ ಅಂತ. ಅವನದೇ ಕೇಳ್ದ ಬಂದ ತಕ್ಷಣ, ಇದು ಆ ಸರ್ಪ್ರೈಸು ಅಂತ. ತುಂಬಾ ಖುಷಿಯಾದರು ಮಕ್ಕಳು ಕೂಡ. ಸೊ ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಅಮ್ಮನ ಮನೆ ಟೂರು ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ. ಇದು ನನ್ನ ಅಕ್ಕ ಪದ್ಮಕ್ಕ ಅಂತ ಧಾರವಾಡಲ್ಲಿ ಇರ್ತಾಳೆ. ಅವಳು ಈ ವಿಡಿಯೋನ ಅವಳು ಈ ಸೀರೆನ ಅಮ್ಮಂಗೆ ಮಾಡಿದ್ದಂತೆ. ತುಂಬ ಚೆನ್ನಾಗಿತ್ತು, ಸಿಮೆಂಟ್ ಕಲರ್ದು ಚೆನ್ನಾಗಿತ್ತು ನೋಡಿ. ತೇಜಸ್ ಬಂದ್ರೂ ಅದು
ವಾಯ್ಸ್ ಕಂಡಿಡಿದು ಲವ್ ಬರ್ಡ್ಸ್ ಕೂಗ್ತಾ ಇತ್ತು. ಅದೇ ನಮ್ಮ ಗೋಲು ತೋರಿಸ್ತಾ ಇದ್ದ. ನಮ್ ಶಮ್ಮು ಸ್ವಲ್ಪ ಹೊತ್ತು ಮಿಂಗಲ್ ಆಗಲಿಲ್ಲ. ಆಮೇಲೆ ಫುಲ್ಲು ಮಿಂಗಲ್ ಆಗಿಬಿಟ್ಟ ಅವನು ಕೂಡ. ನೋಡಿ, ಈ ಸೀರೆನೂ ಜಸ್ಟ್ 600 ರುಪೀಸ್ ಅಂತ, 600 ಆರ್ 700 ಅಂದರು. ತುಂಬ ಚೆನ್ನಾಗಿತ್ತು ನೋಡಿ. ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಬಾಯ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಇವ್ರ ಮನೆಗೆ ಹೋಗಿ ವ್ಲಾಗ್ ಮಾಡೋಣ ಅಂತೆ. काय घेऊन आला? बाय. ಹೊಂಟ್ರು. ಸೊ ಫ್ರೆಂಡ್ಸ್, ಬೆಳಗ್ಗೆ ಹೋಗಿ ಸಂಜೆ ಬಂದೆ. ಹೇಗೆ ಅನ್ನಿಸ್ತು ನನ್ನ ತವ್ರ ಮನೆ ವ್ಲಾಗ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.